ಹಾಯ್ ಹಲೋ, ನನ್ನ ಸರೀಶ್ ಅಂತ ಮಧು ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ಇವತ್ತು ನಾವು ನಿಮಗೆ ಸ್ಯಾಮ್ಸಂಗ್ ಸೈಡ್ ಬೈ ಸೈಡ್ ರೆಫ್ರಿಜರೇಟರ್ ವಿತ್ ಡಿಸ್ಪೆನ್ಸರ್ ಬಗ್ಗೆ ನಿಮಗೆ ತಿಳಿಸ್ಕೊಡೋಕ್ಕೆ ಪ್ರಯತ್ನ ಮಾಡ್ತೀವಿ. ಎಕ್ಸ್ಪೆಷಲಿ ನಿಮಗೆ ಆಲ್ಮೋಸ್ಟ್ ಸೈಡ್ ಬೈ ಸೈಡ್ ಬಗ್ಗೆ ಗೊತ್ತಿರುತ್ತೆ, ಇವತ್ತು ಡಿಸ್ಪೆನ್ಸರ್ ಬಗ್ಗೆ ತಿಳ್ಕೊಂಡಿರ್ಬೋದು. ಬಟ್ ನಮಗೇನು ಗೊತ್ತಿದೆ ಅದನ್ನು ನಿಮಗೆ ಎಕ್ಸ್ಪ್ಲೇನ್ ಮಾಡೋಕ್ಕೆ ಪ್ರಯತ್ನ ಮಾಡ್ತೀವಿ. ಇದರಲ್ಲಿ ಏನಂದರೆ ನಿಮಗೆ ಎಕ್ಸ್ಪೆಷಲಿ ಸೈಡ್ ಬೈ ಸೈಡ್ ನಿಮಗೆ ಆಲ್ಮೋಸ್ಟ್ ನಿಮಗೆ ಕಂಪ್ಲೀಟ್ ಫ್ರೀಸರ್ ಆಗಿರುತ್ತೆ, ಈ ಕಡೆ ಕಂಪ್ಲೀಟ್ ಫ್ರಿಡ್ಜ್ ಆಗಿರುತ್ತೆ. ಇದು ಎಕ್ಸ್ಪೆಷಲಿ ನಿಮಗೆ 633 ಲೀಟರ್ಸ್ ಕೆಪಾಸಿಟಿ ಇರುತ್ತೆ ಸ್ಟೋರೇಜ್ ವ್ಯಾಲ್ಯೂ. ಸ್ಯಾಮ್ಸಂಗ್ ರೆಫ್ರಿಜರೇಟರ್ ಇದು. ಈ ಕಡೆ ಕಂಪ್ಲೀಟ್ ಫ್ರೀಸರ್ ಅಂದರೆ ನೀವು ಫ್ರೋಝನ್ ಐಟಮ್ನೇ ಸ್ಟೋರ್ ಮಾಡ್ಬೋದು. ಈ ಕಡೆ ಕಂಪ್ಲೀಟ್ ಫ್ರಿಡ್ಜ್ ಬಂದು ನಿಮಗೆ ವೆಜಿಟೇಬಲ್ ಫುಡ್ಸ್, ಕೋಲ್ಡ್ ಡ್ರಿಂಕ್ಸ್ ಆ ಥರ ಎಲ್ಲ ಸ್ಟೋರ್ ಮಾಡ್ಬೋದು. ಸ್ಯಾಮ್ಸಂಗಲ್ಲಿ ಬಂದು ನಿಮಗೆ ಟೆಕ್ನಾಲಜಿ ಬಗ್ಗೆ ಅವರು ಗ್ಲೋಬಲಿ ಇಸ್ ಅಡ್ವಾನ್ಸ್. ಬಿಕಾಸ್ ಆಫ್ ಇದು ಬಂದು ಟ್ವಿನ್ ಕೂಲಿಂಗ್ ಪ್ಲಸ್ ಅಂತ ಯೂಸ್ ಮಾಡಿರ್ತಾರೆ. ಅದರಿಂದ ಮೇನ್ ಬೆನಿಫಿಟ್ ಬಂದು ನಿಮಗೆ ಇಂಡಿಪೆಂಡೆಂಟ್ ಕೂಲಿಂಗ್ ಇರುತ್ತೆ. ಅಂದರೆ ನಿಮಗೆ ಫ್ರೀಸರ್ ಸಪ್ರೇಟಾಗಿ ಕೂಲಿಂಗ್ ಇರುತ್ತೆ, ಫ್ರಿಡ್ಜ್ ಸಪ್ರೇಟ್ ಕೂಲಿಂಗ್ ಇರುತ್ತೆ. ಅಂದರೆ ನಿಮಗೆ ಸ್ಮೆಲ್ಲು ಮಿಕ್ಸ್ ಆಗೋಲ್ಲ, ಕೂಲಿಂಗು ಲಾಸ್ ಆಗೋಲ್ಲ. ಅದರಿಂದ ನಿಮಗೆ ಫಾಸ್ಟ್ ಕೂಲಿಂಗ್ ಸಿಗೋದ್ರ ಜೊತೆಗೆ 15 ಡೇಸ್ ಲಾಂಗರ್ ಫ್ರೆಶ್ನೆಸ್ ಇರುತ್ತೆ. ಅದು ಮೇನ್ ಅಡ್ವಾಂಟೇಜಸ್ಸು. ಇದರಿಂದ ನಿಮಗೆ ಬೇರೆ ಬ್ರ್ಯಾಂಡಿಗೆ ಕಂಪೇರ್ ಮಾಡಿದ್ರೆ ಇದರಲ್ಲಿ ಏನು ಬೆನಿಫಿಟ್ ಅಪ್ಪ ಅಂದರೆ ಎಲ್ಲದರಲ್ಲೂ ಕೂಡ ನಿಮಗೆ ಈ ಡಿಸ್ಪೆನ್ಸರ್ ಅನ್ನೋದನ್ನ ಯೂಸ್ ಮಾಡಿರ್ತಾರೆ. ಎಸ್ಪೆಷಲಿ ಸ್ಯಾಮ್ಸಂಗಲ್ಲಿ ಬಂದು ನಿಮಗೆ 4.5 ಲೀಟರ್ಸ್, ಬೇರೆ ಯಾವುದೇ ಬ್ರ್ಯಾಂಡಿಗೆ ಕಂಪೇರ್ ಮಾಡಿದ್ರು 4.5 ಲೀಟರ್ಸ್ ಸ್ಟೋರೇಜ್ ಇರುತ್ತೆ ನಿಮಗಿದು. ಇದನ್ನು ನೀವು ಸ್ಟೋರೇಜ್ ಮಾಡಿದ್ರೆ ಇಲ್ಲಿ ನೀವು ಈ ಥರ ಓಪನ್ ಮಾಡಿ ಇಲ್ಲಿ ವಾಟರ್ನ ಫಿಲ್ ಮಾಡಿದ್ರೆ, ಎಕ್ಸ್ಪೆಷಲಿ ಈ ಥರ ಫಿಲ್ ಮಾಡಿದ್ರೆ ಆಟೋಮೆಟಿಕ್ಕಾಗಿ ನಿಮಗೆ ಇಲ್ಲಿ ಐಸ್ ಕ್ಯೂಬು ಸ್ಟೋರ್ ಆಗುತ್ತೆ, ರೆಡಿಯಾಗಿ ಸ್ಟೋರ್ ಆಗುತ್ತೆ ಇಲ್ಲಿ ಐಸ್ ಕ್ಯೂಬ್ಸು. ಅದನ್ನು ನೀವು ಏನು ಆಕ್ಸೆಸ್ ಮಾಡಬೇಕಾದ್ರೆ ಜಸ್ಟ್ ಇಲ್ಲಿ ಟಚ್ ಮಾಡಿ ಇಲ್ಲಿ ಒಳಗಡೆ ಬಟನ್ನ ಪ್ರೆಸ್ ಮಾಡಿದ್ರೆ ನಿಮಗೆ ವಾಟರ್, ಕ್ಯೂಬ್, ಕ್ರಷಡ್ ಮೂರು ಕೂಡ ನಿಮಗೆ ಆಟೋಮೆಟಿಕ್ಕಾಗಿ ನಿಮಗೆ ಬಂದ್ಬಿಡುತ್ತೆ. ನಿಮಗೆ ಜಸ್ಟ್ ಇದನ್ನು ಟಚ್ ಮಾಡಿಬಿಟ್ಟು ಇದನ್ನು ಟಚ್ ಮಾಡಿದ್ರೆ ನಿಮಗೆ ಆಟೋಮೆಟಿಕ್ಕಾಗಿ ನಿಮಗೆ ಮೂರು ಕೂಡ ಸಿಗುತ್ತೆ. ಅಂದರೆ ನೀವು ಯಾವ್ದು ಯೂಸ್ ಮಾಡ್ತೀರಾ, ವಾಟ್ರು ಬೇಕು ಅಂದರೆ ವಾಟ್ರು, ಕ್ಯೂಬ್, ಕ್ರಷಡ್ ಮೂರು ಕೂಡ ನಿಮ್ಗೆ ಯಾವ್ದು ಚೂಸ್ ಮಾಡ್ತೀರಾ ಅದ್ರ ಪ್ರಕಾರ ನಿಮಗೆ ಸ್ಟೋರ್ ಆಗುತ್ತೆ. ಇದು ಬಂದು ನಿಮಗೆ ಕಂಪ್ಲೀಟ್ ವಾಟರ್ ಡಿಸ್ಪೆನ್ಸರ್ ಇರುತ್ತೆ ನಿಮಗೆ. ಇದು ಯಾವುದೇ ಥರ ನೀವು ಮ್ಯಾನ್ಯುವಲ್ ಆಗಿ ಫಿಲ್ ಮಾಡೋ ಅಷ್ಟೇ. ಕೆಲವರು ಏನಂದರೆ ಪ್ಲಂಬಿಂಗ್ ಮಾಡೋಲ್ಲ ಆಪ್ಷನ್ ಇರಲ್ಲ. ಅಂದರೆ ನಿಮಗೆ ವಾಟರ್ ಪ್ಯೂರಿಫೈ ಕನೆಕ್ಟ್ ಮಾಡಲಿಕ್ಕೆ ನಲ್ಲಿ ಆಪ್ಷನ್ ಆಗಿರ್ಬೋದು, ಮತ್ತು ಫಿಲ್ ಮಾಡಲಿಕ್ಕೆ ವಾಟರ್ ಪ್ಯೂರಿಫೈರ್ ಆಪ್ಷನ್ ಆಗಿರ್ಬೋದು, ಇಲ್ಲದೇ ಇರ್ಬೋದು. ಅಂಥವರು ಕಂಪ್ಲೀಟ್ ಈ ಥರ ಯೂಸ್ ಮಾಡಿದ್ರೆ ನೀವು ಮ್ಯಾನ್ಯುವಲ್ ಆಗಿ ಫಿಲ್ ಮಾಡಿದಾಗ ಇಲ್ಲಿ ನೀವು ಐಸ್ ಕ್ಯೂಬ್ ಸ್ಟೋರ್ ಆಗಿ ಔಟ್ಸೈಡಿಂದ ಈಸಿಯಾಗಿ ಆಕ್ಸೆಸ್ ಮಾಡ್ಕೋಬೋದು. ಜೊತೆಗೆ ನಿಮ್ಗೆ ಏನಾದರೂ ಕಂಪ್ಲೀಟ್ ಈಗ ಜೂನಿಂದ ಜನವರೆಗೂ ಫ್ರೀಸರ್ ಯೂಸ್ ಮಾಡಲ್ಲ, ಅಂಥ ಟೈಮಲ್ಲಿ ಐಸ್ ಕ್ಯೂಬ್ಸು, ವಾಟರ್ ಆಗಿರ್ಬೋದು ಯಾವುದು ಯೂಸ್ ಮಾಡಲ್ಲ ಅಂದರೆ ಫ್ರಿಡ್ಜಲ್ಲಿ ನೀವು ಕನ್ವರ್ಟ್ ಮಾಡಿ ಇಲ್ಲೂ ಕೂಡ ವೆಜಿಟೇಬಲ್ ಫುಡ್ಸ್ ನೀವು ಅಂದರೆ ಇದರಲ್ಲಿ 5-in-1 ಕನ್ವರ್ಟಬಲ್ ಆಪ್ಷನ್ ಇರೋದ್ರಿಂದ ಕಂಪ್ಲೀಟ್ ನೀವು ಫ್ರೀಸರ್ನ ಫ್ರಿಡ್ಜ್ ಮಾಡಿ ಇಲ್ಲೂ ಕೂಡ ವೆಜಿಟೇಬಲ್ ಫುಡ್ಸ್ ಕಂಪ್ಲೀಟ್ ಇಟ್ಕೋಬೋದು ನೀವು. ನೆಕ್ಸ್ಟ್ ಇಲ್ಲೂ ಕೂಡ ಸ್ಟೋರೇಜಿಂಗ್ ವೆಜಿಟೇಬಲ್ ಫುಡ್ಸೇ ಇರುತ್ತೆ, ಇಲ್ಲೂ ಕೂಡ ವೆಜಿಟೇಬಲ್ ಫುಡ್ಸೇ ಇರುತ್ತೆ. 100% ನಿಮಗೆ ಫುಡ್ ಸ್ಪೇಸ್ ನಿಮಗೆ ಜಾಸ್ತಿ ಸಿಗುತ್ತೆ, ರೆಫ್ರಿಜರೇಟರ್ ಸ್ಪೇಸು ಜಾಸ್ತಿ ಸಿಗುತ್ತೆ. ಇನ್ ಕೇಸ್ ನಿಮ್ಗೆ ಏನಾದ್ರೂ ಫ್ರೀಸರ್ ಸೆಕ್ಷನ್ ಬೇಡ ಕಣಪ್ಪ, ಈ ಸೆಕ್ಷನ್ನೇ ಬೇಡ ಅಂದರೆ ಇದನ್ನು ನೀವು ಕಂಪ್ಲೀಟ್ ಇಂಡಿಪೆಂಡೆಂಟಾಗಿ ಆಫ್ ಮಾಡ್ಬೋದು. ಇದನ್ನು ಆಫ್ ಮಾಡಿ ಓನ್ಲಿ ಸೈಡ್ ಬೈ ಸೈಡ್ ಅಂದರೆ ನಿಮಗೆ ರೈಟ್ ಸೈಡ್ ಇರೋದನ್ನ ಮಾತ್ರ ಫ್ರಿಡ್ಜ್ ಆಗಿ ಯೂಸ್ ಮಾಡಿದ್ರೆ ಇಲ್ಲಿ ವೆಜಿಟೇಬಲ್ ಫುಡ್ಸ್ ಎರಡು ಕೂಡ ಇಟ್ಕೊಳ್ಳೋ ಜೊತೆಗೆ ಬೇಡಾದರೂ ಕೂಡ ಆಫ್ ಕೂಡ ಮಾಡ್ಕೋಬೋದು. ನೀವು ಒಬ್ಬರೇ ಇದರ ಐಟಮೇ ಇಲ್ಲ, ಈ ಸೆಕ್ಷನ್ನೇ ಬೇಕಾಗಿಲ್ಲ ಕಣಪ್ಪ ಅಂದರೆ ಇದನ್ನು ನೀವು ಕಂಪ್ಲೀಟ್ ಆಫ್ ಮಾಡಿ ಈ ಸೆಕ್ಷನ್ ಮಾತ್ರ ನೀವು ಫ್ರಿಡ್ಜಾಗಿ ಯೂಸ್ ಮಾಡ್ಕೋಬೋದು, ಅದರ್ವೈಸ್ ಫ್ರೀಸರಾಗಿ ಯೂಸ್ ಮಾಡ್ಕೋಬೋದು. ಅದು ನಿಮ್ಮ ಕನ್ವೀನಿಯೆಂಟ್ ಆಗಿರುತ್ತೆ. ಟೋಟಲಿ ನಿಮಗೆ ಇದರಲ್ಲಿ 5-in-1 ಕನ್ವರ್ಟಬಲ್ ಆಪ್ಷನ್ ಕೊಟ್ಟಿದ್ದಾರೆ ಅಷ್ಟೇ. ಅದು ಬೇಕಂದರೆ ಮಾತ್ರ ನೀವು ಯೂಸ್ ಮಾಡ್ಕೋಬೋದು, ಅದರ್ವೈಸ್ ನೋ ಪ್ರಾಬ್ಲಮ್. ಇದರಲ್ಲಿ ನೆಕ್ಸ್ಟ್ ಒನ್ ಅಂದರೆ ನಿಮಗೆ ಐಸ್ ಕ್ಯೂಬ್ ಬಗ್ಗೆ ನಿಮಗೆ ಎಕ್ಸ್ಪ್ಲೇನ್ ಮಾಡಿದೆ. ಇದರಲ್ಲೊಂದು ಸ್ಮಾರ್ಟಿಂಗ್ ಅಪ್ಲಿಕೇಶನ್ಸ್ ಇರುತ್ತೆ. ಈ ಥರ ಈ ಸ್ಮಾರ್ಟಿಂಗ್ ಅಪ್ಲಿಕೇಶನ್ನ ನೀವು ಡೌನ್ಲೋಡ್ ಮಾಡಿಕೊಂಡ್ರೆ, ನೀವು ಯಾವುದೇ ಮೊಬೈಲಲ್ಲೂ ಡೌನ್ಲೋಡ್ ಮಾಡಿಕೊಂಡ್ರೆ ಈಸಿಯಾಗಿರುತ್ತೆ. ಜಸ್ಟ್ ನಿಮಗೆ ಇದನ್ನು ಅಪ್ಲಿಕೇಶನ್ ಓಪನ್ ಮಾಡಿದ ತಕ್ಷಣ ಇಲ್ಲಿ ರೆಫ್ರಿಜರೇಟರ್ ತೋರಿಸುತ್ತೆ ನಿಮಗೆ. ಈ ಥರ ಇರುತ್ತೆ. ನಿಮಗೆ ನೀವೇನಾದ್ರೂ ಪವರ್ ಕೂಲ್ ಆಪ್ಷನ್ ಆಗಿರ್ಬೋದು, ಮತ್ತು ಪವರ್ ಫ್ರೀಸರ್, ಐಸ್ ಮೇಕರ್ ಅಂತ ಏನಿದೆ ಇದನ್ನು ಕಂಪ್ಲೀಟ್ ನಿಮ್ಗೆ ಯಾವಾಗ ಕ್ಯೂಬ್ಸು, ಕ್ರಷಡ್, ವಾಟ್ರು ಮೂರು ಬೇಕಾಗುತ್ತೆ ಆವಾಗ ಎವ್ರಿ ಟೈಮ್ ಆನ್ ಆಗೇ ಇರಬೇಕಾಗತ್ತೆ. ನೀವು ಆಫ್ ಮಾಡಿದ್ರೆ ಸಿಗಲ್ಲ, ಆನ್ ಮಾಡಿದ್ರೆ ಎವ್ರಿ ಟೈಮ್ ಯೂಸ್ ಮಾಡ್ಕೋಬೋದು. ನೆಕ್ಸ್ಟ್ ನೀವೇನಾದರೂ ಸರ್ವಿಸ್ ಬೇಕು ಅಂದರೆ ಸರ್ವಿಸ್ ಆಪ್ಷನ್ಸ್ ಕೂಡ ಇರುತ್ತೆ. ಏನೇನು ಪ್ರಾಬ್ಲಮ್ ಆದರೂ ಕೂಡ ನಿಮಗೆ ಮೊಬೈಲ್ಗೆ ನೋಟಿಫಿಕೇಷನ್ ಬರುತ್ತೆ, ಮತ್ತು ಸರ್ವಿಸ್ ಕಾಲ್ಸ್ ಎಲ್ಲ ಯೂಸ್ ಮಾಡ್ಕೋಬೋದು. ಇದು ಬಂದು ನಿಮಗೆ ಡಿವೈಸ್ ಕಂಟ್ರೋಲ್ ಇರುತ್ತೆ. ನೀವೇನಾದರೂ ಅಪ್ಲೋಡ್ ಮಾಡ್ಬೋದು. ಮ್ಯಾನ್ಯುವಲ್ ಆಗಿ ಮಾಡ್ತೀನಿ ಅಂತಂದರೆ ನೀವು ಮ್ಯಾನ್ಯುವಲ್ ಆಗಿ ಕೂಡ ಮಾಡ್ಕೋಬೋದು. ಇಲ್ಲಿ ಆಪ್ರೇಟಿಂಗ್ ಇರುತ್ತೆ, ಇಲ್ಲಿ ಐಸ್ ಮೇಕರ್ ಆನ್ ಮಾಡ್ಕೋಬೋದು. ಇದು ಫ್ರೀಸರ್ ಸೆಕ್ಷನ್ಗೆ, ಇದು ಬಂದು ಫಿಶ್ ಸೆಕ್ಷನ್ಗೆ ಇರುತ್ತೆ. ಈ ಸ್ಮಾರ್ಟಿಂಗ್ ಅಪ್ಲಿಕೇಶನ್ ಯೂಸ್ ಮಾಡಿದಾಗ ಬೇಕು ಅಂದರೆ ನಿಮಗೆ ಎನರ್ಜಿ ವರ್ಕ್ ಆಗುತ್ತೆ, ನಿಮಗೆ ಯೂಸ್ ಮಾಡ್ಕೋಬೋದು. ಕನ್ವರ್ಟಬಲ್ ಕೂಡ ಅಲ್ಲೇ ಮಾಡ್ಕೋಬೋದು. ಹಾಂ, ಈ ಥರ ಇರುತ್ತೆ. ಟೋಟಲಿ ಇದು 15 ಡೇಸ್ ಲಾಂಗರ್ ಫ್ರೆಶ್ನೆಸ್ ಇರುತ್ತೆ. ಈ ಸ್ಯಾಮ್ಸಂಗ್ ಗ್ಲೋಬಲ್ ನಂಬರ್ 1 ಇರೋದ್ರಿಂದ ನಿಮಗೆ 20 ಇಯರ್ಸ್, ಎಕ್ಸ್ಪೆಷಲಿ 20 ಇಯರ್ಸ್ ನಿಮಗೆ ಕಂಪ್ರೆಸರ್ ಯಾವುದೇ ಬ್ರ್ಯಾಂಡು ಕೂಡ ನಿಮಗೆ 20 ಇಯರ್ಸ್ ವಾರಂಟಿ ಕೊಟ್ಟಿಲ್ಲ. ಸ್ಯಾಮ್ಸಂಗ್ ಬಂದು ಪೀಸ್ ಆಫ್ ಮೈಂಡ್ 20 ಇಯರ್ಸ್ ವಾರಂಟಿ ಇರುತ್ತೆ, ಪ್ಲಸ್ 3 ಸ್ಟಾರ್ ರೇಟೆಡ್ ಇರುತ್ತೆ. ಅದರಿಂದ ನಿಮಗೆ ಲಾಂಗರ್
15 ಡೇಸ್ ಲಾಂಗರ್ ಫ್ರೆಶ್ನೆಸ್ ಕೂಡ ಇರುತ್ತೆ. ಓವರಾಲ್ ನೀವು ಕನ್ವೀನಿಯೆಂಟಾಗಿ ಯೂಸ್ ಮಾಡಿದ್ರೆ, ಎಕ್ಸ್ಪೆಷಲಿ ನೀವು ಡಿಸ್ಪೆನ್ಸರ್ ಬಗ್ಗೆ ಹೋಗ್ತೀನಿ ಅಂತಂದರೆ, ಅದೇ ನಾನು ಹೇಳ್ದಂಗೆ ನಿಮಗೆ ಯಾವುದೇ ಥರ ಪ್ಲಂಬಿಂಗ್ ಆಪ್ಷನ್ ಇಲ್ಲ ಕಣಪ್ಪ, ನಮಗೆ ಮ್ಯಾನ್ಯುವಲಾಗೆ ಫಿಲ್ ಮಾಡಬೇಕು ಅನ್ನೋರು ಯಾರ್ಯಾರು ಇರ್ತಾರೆ ಅವರು ಕಂಪ್ಲೀಟ್ ನೀವು ಈ ಥರ ಡಿಸ್ಪೆನ್ಸರ್ನ ಖಂಡಿತವಾಗ್ಲೂ ಯೂಸ್ ಮಾಡ್ಕೋಬೋದು. ಇಲ್ಲಿ ಫಿಲ್ ಮಾಡಿ ಇಲ್ಲಿ ಆಕ್ಸಿಸ್ ಮಾಡ್ಕೋಬೋದು. ಅಂದರೆ ವಿತೌಟ್ ಡೋರ್ ಓಪನಿಂಗ್ ಯೂಸ್ ಮಾಡೋದ್ರಿಂದ ಏನು ಬೆನಿಫಿಟ್ ಅಂದರೆ, ಒಂದು ನೀವು ಡೋರ್ ಓಪನ್ ಮಾಡಿ ಬಾಟಲ್ ತೊಗೊಳೋದ್ರಿಗೆ ಕೂಲಿಂಗ್ ಲಾಸ್ ಆಗಿರುತ್ತೆ, ಅದ್ರ ಜೊತೆಗೆ ನಿಮಗೆ ಎನರ್ಜಿ ಸೇವಿಂಗ್ ಜಾಸ್ತಿ ಇರಲ್ಲ. ಇದರಿಂದ ಏನು ಬೆನಿಫಿಟ್ ಅಂದರೆ, ನಿಮಗೆ ವಿತೌಟ್ ಡೋರ್ ಓಪನಿಂಗ್ ಇಲ್ಲೇ ಆಕ್ಸಿಸ್ ಮಾಡ್ಕೋಬೋದು, ನೀಟಾಗಿ ಲುಕ್ಕಾಗೂ ಕಾಣುತ್ತೆ, ಚೆನ್ನಾಗಿರುತ್ತೆ. ನಿಮಗೆ ಡಿಸೈನ್ ಯೂಸ್ ಕೂಡ ಅಷ್ಟೇ, ತುಂಬ ನೀವು ಏನು ಇಂಟೀರಿಯರ್ಸ್ ಮಾಡಿಸಿರ್ತೀರ ಅದ್ರ ಪ್ರಕಾರ ನಿಮಗೆ ಡಿಸೈನ್ ಮಾಡಿರ್ತಾರೆ. ನೀವೆಲ್ಲಿಟ್ಟರು ಕೂಡ ನಿಮಗೆ ಈ ಕಲರ್ ಬಂದು ನಿಮಗೆ ಸೂಟಬಲ್ ಇರುತ್ತೆ. ನೀವು ಯಾವುದೇ ಕಲರ್ ಮಾಡಿಸಿರಲಿ, ಯಾವುದೇ ಥರ ಇಂಟೀರಿಯರ್ ಯಾವುದೇ ಥರ ಇರಲಿ, ನಿಮ್ಮ ಇಂಟೀರಿಯರ್ ಪ್ರಕಾರನೇ ಇದು ಆ್ಯಕ್ಚುಲಿ ಬಂದು ನಿಮಗೆ ತುಂಬ ನೀಟಾಗಿ ಕಾಣಿಸುತ್ತೆ. ಲುಕ್ ವೆರಿ ಗುಡ್ ಡಿಸೈನ್, ತುಂಬ ಚೆನ್ನಾಗಿರುತ್ತೆ. ಇದರಲ್ಲಿ ನಿಮಗೆ ಬ್ಲಾಕ್ ಕಲರು ಮತ್ತು ನಿಮಗೆ ಸ್ಟೈನ್ಲೆಸ್ ಸ್ಟೀಲ್ 2 ಕಲರ್ ಸಿಗುತ್ತೆ. ಬಟ್ ಬ್ಲಾಕ್ಕಿಂತ ಜಾಸ್ತಿ ಸ್ಟೈನ್ಲೆಸ್ ಸ್ಟೀಲ್ ಕಲರೇ ತುಂಬ ಜಾಸ್ತಿ ಮೂವಿಂಗ್ ಇರೋ ಮಾಡಲು. ಯಾವುದೇ ಬ್ರ್ಯಾಂಡ್ ತೊಗೊಂಡ್ರು ಈ ಕಲರ್ ಜಾಸ್ತಿ ಮೂವಿಂಗ್ ಇರುತ್ತೆ. ಸ್ಯಾಮ್ಸಂಗಲ್ಲಿ ಸ್ಟೈನ್ಲೆಸ್ ಸ್ಟೀಲ್ ಕಲರೇ ನಿಮಗೆ ತುಂಬ ಹೈಲೈಟ್ ಆಗಿರುತ್ತೆ. ನೆಕ್ಸ್ಟ್ ಒನ್ ಅಂತಂದರೆ, ನಿಮಗೆ ಸ್ಯಾಮ್ಸಂಗಲ್ಲಿ ಇದೇ ಮಾಡಲ್ ಅಂತ ಅಲ್ಲ, ಇದರಲ್ಲಿ ಡಿಸ್ಪೆನ್ಸರ್ ಇರೋ ಮಾಡಲು ಇನ್ನೊಂದು ವಿತ್ ಸ್ಕ್ರೀನ್ ಫ್ಯಾಮಿಲಿ ಹಬ್ ಅಂತಲೇ ಬರುತ್ತೆ. ಜೊತೆ ನಿಮಗೆ 800 ಲೀಟರ್ಸ್ ಒಂದು ಬಿಲ್ಟಿನ್ ವಿತ್ ಡಿಸ್ಪೆನ್ಸರ್ ಮಾಡಲೇ ಸಿಗುತ್ತೆ. ನಿಮಗೆ ಆ್ಯಕ್ಚುಲಿ ಇದಕ್ಕೆ ಹೋಗ್ತೀನಿ, ಸ್ಟಾರ್ಟಿಂಗ್ ಮಾಡಲ್ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ನೆಕ್ಸ್ಟ್ ಬರೋ ಮಾಡಲ್ಸ್ ಕೂಡ ನಿಮಗೆ ತಿಳಿಸ್ಕೊಡೋಕ್ಕೆ ಪ್ರಯತ್ನ ಮಾಡ್ತೀನಿ. ಇವಾಗ ಆ್ಯಕ್ಚುಲಿ ಆಫರ್ಸ್ ಎಲ್ಲ ಸ್ಟಾರ್ಟ್ ಆಗಿದೆ. ನೆಕ್ಸ್ಟ್ ಒನ್ ಅಂದರೆ ನಿಮಗೆ ಗಣೇಶ ಚತುರ್ಥಿ ಆಗಿರ್ಬೋದು, ದಸರಾ ದಿವಾಳಿ ಆಗಿರ್ಬೋದು, ನಿಮಗೆ ಆಫರ್ಸ್ ಸ್ಟಾರ್ಟ್ ಆಗುತ್ತೆ. ಇನ್ ಕೇಸ್ ಏನಾದರೂ ಫ್ರಿಜ್ ಬಗ್ಗೆ ಅಥವಾ ನಿಮ್ಗೆ ಏನಾದರೂ ಬೇರೆ ಡೌಟ್ಸ್ ಏನಾಯಿತು ಅಂತಂದರೆ ನನ್ನದು ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀನಿ. ಪ್ಲಸ್ ನಿಮ್ಗೇನಾದರೂ ಪ್ಲಾನಿಂಗ್ ಇದೆ, ಬೈ ಮಾಡೋ ಪ್ಲಾನಿಂಗ್ ಇದೆ, ಪರ್ಚೇಸ್ ಮಾಡೋ ಪ್ಲಾನಿಂಗ್ ಇದೆ ಅದನ್ನು ಕೂಡ ನಿಮಗೆ ಆಫರ್ಸ್ ಬಗ್ಗೆ ತಿಳಿಸ್ಕೊಡ್ಬೇಕು ಅನ್ನೋ ಕೂಡ ನನ್ನ ಕಾಂಟ್ಯಾಕ್ಟ್ ನಂಬರ್ ಆ್ಯಡ್ ಮಾಡಿರ್ತೀನಿ. ಆಬ್ವಿಯಸ್ಲಿ ನೀವು ಕಾಲ್ ಮಾಡ್ಬೋದು ಅಥವಾ ಮೆಸೇಜ್, ವಾಟ್ಸಪ್ ಚಾಟ್ ಯಾವುದಾದ್ರು ಮಾಡ್ಬೋದು. ಥ್ಯಾಂಕ್ ಯು ಸೋ ಮಚ್. ಮಧು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ, ಶೇರ್ ಮಾಡಿ.